ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಬಿಸಿ ಆದಮೇಲೆ 1 kg ರೈಸ್ನ ಸ್ವಲ್ಪನೇ ಪಾರ್ಟಿಷನ್ ಮಾಡಿಕೊಂಡು ಕೆಂಪಾಳ ಹುರ್ಕೊಳ್ಳಿ. ಅದನ್ನ ಹುರಿದಿರೋ ರೈಸು ಅದಕ್ಕಿರಲಿ. ಅದೇ ಕಡಾಯಿಗೆ ಅರ್ಧ kg ಕಡಲೆ ಬೀಜ, ಅದು ಸಹ ಕೆಂಪಾಳ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಅದಕ್ಕಿರಲಿ. ಒಂದು ದಪ್ಪ ತಳ ಪಾತ್ರೆಗೆ 1 kg ಬೆಲ್ಲನ ಕುಟ್ಟಿ ಪುಡಿ ಮಾಡಿ, ಅದೇನು ಒಂದೆಳೆ ಪಾಕ ಬರಬೇಕು ಅಂತೇನಿಲ್ಲ, ಅಂಟು ಪಾಕ ಬಂದರೆ ಸಾಕು. ಅದಕ್ಕೆ 1 ಲೀಟರಷ್ಟು ನೀರು ಹಾಕ್ಬಿಟ್ಟು ಕಾಯಿಸಕ್ಕೆ ಬಿಡ್ರಿ. ಅದು ಚೆನ್ನಾಗಿ ಕುದ್ದು ಒಟ್ಟಲ್ಲಿ ಅದು ಪಾಕ ಮಾತ್ರ ಬರಬಾರ್ದು, ಎಳೆ ಪಾಕ ಥರ ಬರಬಾರ್ದು. ಸ್ವಲ್ಪ 2 ಬೆಳ್ಳಲ್ಲಿ ಹಿಂಗೆ ಹಿಡ್ಕೊಂಡು ನೋಡಿದ್ರೆ ಅಂಟು ಬರಬೇಕಷ್ಟೆ. ಅಂಟು ಬಂದರೆ ಸಾಕು. ನೋಡಿ, ಇದು ಅಂಟು ಬಂದಿದೆ. ಸ್ವಲ್ಪ ಅಂಟು ಬಂದ ತಕ್ಷಣ ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಒಂದು 200 ಗ್ರಾಮಷ್ಟು ಬಿಳಿ ಎಳ್ಳನ್ನ ಅದನ್ನು ಸಹ ಉರಿ ಸಿಮ್ಮಲ್ಲಿ ಇಟ್ಕೊಂಡು ಕೆಂಪಾಳ ಹುರಿದಿಟ್ಕೋಬೇಕು. ಹುರಿದಿಟ್ಟಿರೋ ಅಕ್ಕಿನ ಮಿಲ್ಲಲ್ಲಿ ಪೌಡ್ರ್ ಮಾಡಿಸ್ಕೊಂಬಂದಿದ್ದೀನಿ. ಆ ಪೌಡ್ರಿಗೆ ತರ್ತರಿಯಾಗಿ ರುಬ್ಬಿದ ಹುರ್ಗಡ್ಲೆ ಪೌಡ್ರು ಮತ್ತು ಸಿಪ್ಪೆ ತೆಗೆದು ತರ್ತರಿಯಾಗಿ ರುಬ್ಬಿದ ಕಡಲೆ ಬೀಜದ ಪೌಡ್ರು, ಹುರಿದಿಟ್ಕೊಂಡಿರೋ ಬಿಳಿ ಎಳ್ಳು, ತುರಿದಿಟ್ಕೊಂಡಿರೋದು 1 ಒಣಕೊಬ್ಬರಿ ತುರಿ, ಎಲ್ಲವನ್ನು ಒಂದಕ್ಕೊಂದು ಬೆರೆಯೋ ಹಾಗೆ
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ಪಾಕ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇರುತ್ತೆ. ಚೆನ್ನಾಗಿ ನಾದ್ಕೊಂಡು ನಿಮ್ಗೆ ಯಾವ್ಯಾವ ಶೇಪ್ ಬೇಕೋ ಆ ಶೇಪ್ ಉಂಡೆ ಕಟ್ಟಿಟ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.